ಸ್ನೇಹಿತರೆ, ನಟಿ ಕಲ್ಪನಾ ಅವರ ಜೀವನದಲ್ಲಿ ನಡೆದಂತಹ ಏಳು ಬೀಳುಗಳು, ನೋವುಗಳು, ಕಷ್ಟ ಎಲ್ಲವೂ ಕೂಡ ನಿಮಗೆ ಗೊತ್ತಿರಬಹುದು ಅಂತ ಅಂದ್ಕೊಳ್ತೇನೆ. ಗೂಡಗೇರಿ ಬಸವರಾಜ್ ಅವರ ಜೊತೆ ನಾಟಕಗಳಲ್ಲಿ ನಟಿಸ್ತಾ ಇದ್ದಂಥ ಕಲ್ಪನಾ ಅವರು ಒಂದು ದೊಡ್ಡ ತಪ್ಪನ್ನು ಮಾಡಿಬಿಟ್ರು ಅಂತ ಆವಾಗಿನ ಕಾಲದ ಎಲ್ಲ ಸಹ ಕಲಾವಿದರು ಕೂಡ ಅಭಿಪ್ರಾಯ ಪಡ್ತಾ ಇದ್ರು. ಅದೇನು ಅಂದರೆ ಗೂಡಗೇರಿ ಬಸವರಾಜ್ ಅವರನ್ನ ಮದುವೆ ಆಗಿದ್ದು. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಆತ ತುಂಬ ಮಾನಸಿಕವಾಗಿ ಹಿಂಸೆಯನ್ನು ನೀಡ್ತಾ ಇದ್ದ ಅನ್ನೋ ಮಾತುಗಳು ಕೂಡ ಕೇಳಿಬಂದವು. 1978ರ ಕಾಲಘಟ್ಟ. ಇದೇ ಕಲ್ಪನಾ ಅವರಿಗೆ ಅವಕಾಶಗಳು ಕೈಚೆಲ್ಲಿ ಹೋಗಿದ್ದು. ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿಬಿಟ್ರು. ಅವಕಾಶಗಳು ಸಿಗಲಿಲ್ಲ. ಅವ್ರನ್ನ ತುಂಬ ನೋವು ಕಾಡ್ತಾ ಇತ್ತು. ಯಾವಾಗಲೂ ಕೂಡ ನನ್ನ ಜೀವನದಲ್ಲಿ ಮತ್ತೆ ನಾನು ಯೂಟರ್ನ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅಂತ ನಿಧಾನವಾಗಿ ಅವ್ರ ಖಿನ್ನತೆಗೆ ಜಾರ್ತಾರೆ. ನಿದ್ದೆ ಮಾತ್ರೆಯನ್ನು ಸೇವಿಸ್ತಕ್ಕಂಥ ಅಭ್ಯಾಸವನ್ನು ಕೂಡ ಅವರು ಆಗಲೇ ಮಾಡ್ಕೊಂಡ್ಬಿಟ್ಟಿದ್ರು. ಯಾವಾಗ ಪ್ರತಿನಿತ್ಯ ನಿದ್ರೆ ಬರ್ತಾ ಇರಲಿಲ್ಲ, ಆಗ ಅವರು ಒಂದೊಂದೇ ನಿದ್ದೆ ಮಾತ್ರೆಗಳನ್ನು ಸೇವಿಸೋ ಅಭ್ಯಾಸವನ್ನು ಮಾಡಿಕೊಂಡು ನಿದ್ರೆಗೆ ಜಾರಿ ನೆಮ್ಮದಿಯನ್ನು ಪಡೆದುಕೊಳ್ತಾ ಇದ್ರು. ಅವತ್ತೊಂದು ದಿನ ನಾಟಕ ನಡೆಯೋ ವೇಳೆ ವೇದಿಕೆ ಮೇಲೆ ನಡೆದಂಥ ಘಟನೆ. ಅದೇ ಗೂಡಗೇರಿ ಬಸವರಾಜ್ ಅವರಿಗೂ ಕಲ್ಪನಾ ಅವರ ನಡುವೆ ನಡೆದಂಥ ಕಲಹ ಗಲಾಟೆ. ಆ ಕಾರಣಕ್ಕೆ ಅಭ್ಯಾಸವನ್ನು ಮಾಡಿಕೊಂಡಿದ್ದಂಥ ಒಂದೊಂದು ಮಾತ್ರೆಯನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿಕೊಂಡಿದ್ದಂಥ ಕಲ್ಪನಾ ಏಕಾಏಕಿಗೆ 56 ಮಾತ್ರೆಗಳನ್ನು ತೆಗೆದುಕೊಳ್ಳೋ ನಿರ್ಧಾರವನ್ನು ಕೂಡ ತೆಗೆದುಕೊಂಡು